ಸೊ ಸೆಕೆಂಡ್ ಪಿ ಯು ಸಿ ಪ್ರಿಪ್ರೇಟರಿ ಎಕ್ಸಾಮಿನೇಷನ್ January 2024 ಎಕನಾಮಿಕ್ಸ್ ಮಡಿಕೇರಿ ಡಿಸ್ಟ್ರಿಕ್ಕಿನ ಕ್ವಶನ್ ಪೇಪರ್ ಇಲ್ಲಿದೆ. ಚೂಸ್ ದ ಕರೆಕ್ಟ್ ಆನ್ಸರಲ್ಲಿ ವೆನ್ ದ ಸಪ್ಲೈ ಕರ್ವ್ is vertical, the elasticity of supply is option A elasticity equals 1, option B elasticity more than 1, elasticity equals 0, elasticity equals infinity. ಇದಕ್ಕೆ ಆನ್ಸರ್ ಬಂದು elasticity equals 0. ನೆಕ್ಸ್ಟ್ ಕ್ವಶನ್ ನೋಡಿ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಆನ್ ಎಕ್ಸಾಂಪಲ್ ಆಫ್ ಮೈಕ್ರೋ ಎಕನಾಮಿಕ್ ಸ್ಟಡಿ? ಆಪ್ಷನ್ ಎ ಬಂದು ನ್ಯಾಷನಲ್ ಇನ್ಕಮ್, ಆಪ್ಷನ್ ಬಿ ಬಂದು ಕನ್ಸ್ಯೂಮರ್ ಬಿಹೇವಿಯರ್, ಆಪ್ಷನ್ ಸಿ ಅನ್ಎಂಪ್ಲಾಯ್ಮೆಂಟ್, ಆಪ್ಷನ್ ಡಿ foreign trade. ಇದಕ್ಕೆ ಆನ್ಸರ್ ಆಪ್ಷನ್ ಬಿ ಕನ್ಸ್ಯೂಮರ್ ಬಿಹೇವಿಯರ್. ದ ಗವರ್ನಮೆಂಟ್ ಇಂಪೋಸ್ಡ್ ಲೋವರ್ ಲಿಮಿಟ್ ಆನ್ ದ ಪ್ರೈಸ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಇಸ್ ಕಾಲ್ಡ್ ಆಪ್ಷನ್ ಎ ಗೂಡ್ಸ್ ಫ್ಲೋರ್, ಆಪ್ಷನ್ ಬಿ ಸರ್ವಿಸ್ ಫ್ಲೋರ್, ಆಪ್ಷನ್ ಸಿ ಪ್ರೈಸ್ ಫ್ಲೋರ್, ಆಪ್ಷನ್ ಡಿ ನನ್ ಆಫ್ ದಿ ಅಬೌವ್. ಇದಕ್ಕೆ ಆನ್ಸರ್ ಆಪ್ಷನ್ ಸಿ ಪ್ರೈಸ್ ಫ್ಲೋರ್. ನೆಕ್ಸ್ಟ್ ಕ್ವಶನ್ ನೋಡಿ, ದ ಬ್ಯಾಂಕ್ ವಿಚ್ ಆಕ್ಟ್ಸ್ ಆಸ್ ಅ ಮಾನಿಟರಿ ಅಥಾರಿಟಿ ಆಫ್ ಇಂಡಿಯಾ, ಆಪ್ಷನ್ ಎ ಆರ್ ಬಿ ಐ, ಆಪ್ಷನ್ ಬಿ ನಬಾರ್ಡ್, ಆಪ್ಷನ್ ಸಿ ಆರ್ ಆರ್ ಬಿ, ಆಪ್ಷನ್ ಡಿ ಐ ಡಿ ಬಿ ಐ. ಇದಕ್ಕೆ ಆನ್ಸರ್ ಆಪ್ಷನ್ ಎ ಆರ್ ಬಿ ಐ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ನೆಕ್ಸ್ಟ್ ಕ್ವಶನ್ ನೋಡಿ, ವೆನ್ ಡಿಮ್ಯಾಂಡ್ ಎಕ್ಸೀಡ್ಸ್ ದ ಅವೈಲಬಲ್ output under conditions of high level of employment, this may give rise to option A inflation, option B deflation, option C stabilization, option D none of the above. The answer option A inflation. Next mind ನೋಡಿ, ಪಾರ್ಟ್ ಎ ಅಲ್ಲಿ fill in the blanks by choosing correct answer from the brackets. ಬ್ರ್ಯಾಕೆಟಲ್ಲಿ ಕೆಲವೊಂದು ಆಪ್ಷನ್ಸ್ ಕೊಟ್ಟಿದ್ದಾರೆ, ಅದರಲ್ಲಿ ಯಾವುದು ಸೂಟ್ ಆಗುತ್ತೆ, ಕೊಟ್ಟಿರೋ ಕ್ವಶನಲ್ಲಿ ಯಾವುದಕ್ಕೆ ಮ್ಯಾಚ್ ಆಗುತ್ತೆ ಆ ಆನ್ಸರ್ನ ನಾವು ಚೂಸ್ ಮಾಡಿ ಬರಿಬೇಕು ಅಂತ ಕೇಳಿದ್ದಾರೆ. ಇನ್ ರಿಯಾಲಿಟಿ ಆಲ್ ಎಕನಾಮೀಸ್ ಆರ್ ಡ್ಯಾಶ್ ಮಿಕ್ಸ್ಡ್ ಎಕನಾಮೀಸ್. ಡ್ಯಾಶ್ ಗೂಡ್ಸ್ ವಿಲ್ ನಾಟ್ ಪಾಸ್ ಥ್ರೂ ಎನಿ ಮೋರ್ ಸ್ಟೇಜಸ್ ಆಫ್ ಪ್ರೊಡಕ್ಷನ್. ಫೈನಲ್ ಗೂಡ್ಸ್ ವಿಲ್ ನಾಟ್ ಪಾಸ್ through any more stages of production. Next question nodi, price taking behavior is the single most distinguishing characteristic of dash market, perfect competitive market. Non-paying users of public goods are known as free riders. Last question nodi, fill in the blanks alli, savings is that part of income that is not consumed. Match the following ನೋಡಿ, aggregate demand for final goods, overline C plus overline I plus CY. SLR full form ಕಳಿದರೆ ಸ್ಯಾಚುಟರಿ ಲಿಕ್ವಿಡಿಟಿ ರೇಷಿಯೋ, ಡೊಮೆಸ್ಟಿಕ್ ಸರ್ವಿಸ್, ನಾನ್ ಮಾನಿಟರಿ ಎಕ್ಸ್ಚೇಂಜ್, ಬ್ಯಾಲೆನ್ಸ್ ಆಫ್ ಟ್ರೇಡ್, ಟ್ರೇಡ್ ಇನ್ ಗೂಡ್ಸ್ ಆ್ಯಂಡ್ ಸರ್ವಿಸ್, ನಾರ್ಮಲ್ ಪ್ರಾಫಿಟ್, ಝೀರೋ ಪ್ರಾಫಿಟ್. ಓಕೆ, ಇನ್ನು ಪಾರ್ಟ್ ಎ ಅಲ್ಲಿ ಲಾಸ್ಟ್ ಮೈನ್ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ ಅ ಸೆಂಟೆನ್ಸ್ ಆರ್ ಅ ವರ್ಡ್ ಈಚ್. ಅದರಲ್ಲಿ ಮೊದಲನೇ ಪ್ರಶ್ನೆ ನೋಡಿ, ಗಿವ್ ದ ಮೀನಿಂಗ್ ಆಫ್ ಇಂಪೋರ್ಟ್. ಇಂಪೋರ್ಟ್ ಈಸ್ ಅ ಗೂಡ್ ಆರ್ ಸರ್ವಿಸ್ ಬಾಟ್ ಇನ್ ಒನ್ ಕಂಟ್ರಿ ದಟ್ ವಾಸ್ ಪ್ರೊಡ್ಯೂಸ್ಡ್ ಇನ್ ಅನದರ್. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ, ವಾಟ್ ಈಸ್ ಆವ್ರೇಜ್ ಪ್ರಾಡಕ್ಟ್? ಆವ್ರೇಜ್ ಪ್ರಾಡಕ್ಟ್ ಅಂದರೆ ಏನು? ಆವ್ರೇಜ್ ಪ್ರಾಡಕ್ಟ್ ಈಸ್ ಡಿಫೈನ್ಡ್ ಆಸ್ ದ ಔಟ್ಪುಟ್ ಪ್ರೊಡ್ಯೂಸ್ಡ್ ಬೈ ಪರ್ ಯೂನಿಟ್ ಆಫ್ ವೇರಿಯಬಲ್ ಫ್ಯಾಕ್ಟರ್ labor employed. Average product is defined as the output produced by per unit of variable factor labor employed. Okay, next question nodi, what is utility? It is a measure of satisfaction an individual gets from the consumption of commodities. It is a measure of satisfaction an individual gets from the consumption of commodities. What is equilibrium price? Equilibrium price is the market price where the quantity of goods supplied is equal to the quantity of goods demanded. Part A ಅಲ್ಲಿ ಲಾಸ್ಟ್ ಮೇನಿನ ಲಾಸ್ಟ್ ಕ್ವಶನ್ ನೋಡಿ, write the equation of GVA at market price. GVA equals gross domestic product plus subsidies on product minus taxes on products. ಇದು ಸ್ಟ್ಯಾಂಡರ್ಡ್ ಫಾರ್ಮುಲಾ ಆಗುತ್ತೆ. ಓಕೆ, ಇನ್ನು ನಿಮ್ಮ ಟೆಕ್ಸ್ಟ್ ಬುಕ್ ಪ್ರಕಾರ ನೋಡೋದಾದರೆ GVA at basic prices minus net product taxes. GVA at market price equals GVA at basic price minus net product tax. ಇನ್ನು ಪಾರ್ಟ್ ಬಿ ಅಲ್ಲಿ 2 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ. 10 ಕ್ವಶನ್ಸ್ ಕೊಟ್ಟಿರ್ತಾರೆ ನಿಮಗೆ. ಅದರಲ್ಲಿ ನಿಮಗೆ ಬರುವಂತಹ
6 ಕ್ವೆಶ್ಚನ್ಗೆ ನೀವು ಆನ್ಸರ್ ಮಾಡಬೇಕಾಗತ್ತೆ. ಮೆನ್ಷನ್ 2 ಅಪ್ರೋಚಸ್ ವಿಚ್ ಎಕ್ಸ್ಪ್ಲೈನ್ ಕನ್ಸ್ಯೂಮರ್ ಬಿಹೇವಿಯರ್. ಮೆನ್ಷನ್ ದ 2 ಡಿಟರ್ಮಿನೆಂಟ್ಸ್ ಆಫ್ ಕನ್ಸ್ಯೂಮರ್ ಸಪ್ಲೈ ಕರ್ವ್. Mention 3 methods of measuring GDP, national income. Write the meaning of excess demand and deficient demand. Why do people demand foreign exchange? How price is determined when fixed number of firms exit in perfect competition? Distinguish between surplus budget and deficit budget. What is the difference between consumer goods and capital goods? Define equilibrium, price and quantity. What do you mean by inferior goods? Give example. ಪಾರ್ಟ್ ಸಿ ಯಲ್ಲಿ ನಿಮಗೆ 9 ಕ್ವೆಶ್ಚನ್ಸ್ ಕೊಟ್ಟಿರ್ತಾರೆ. ಈ 9 ಕ್ವೆಶ್ಚನಲ್ಲಿ ನಿಮಗೆ ಬರಿಬೇಕಾಗಿರುವಂಥ ಆನ್ಸರ್ ಬಂದು ಬರೀ 5 ಕ್ವೆಶ್ಚನಿಗೆ ಮಾತ್ರ ನೀವು ಆನ್ಸರ್ ಮಾಡಬೇಕಾಗತ್ತೆ. ಓಕೆ, ಈ ಒಂದು ಪಾರ್ಟ್ ಸಿ ಯಲ್ಲಿ ನಿಮಗೆ ಲೆಂತಿ ಆನ್ಸರ್ನ ಇವ್ಯಾಲ್ಯೂಯೇಟರ್ ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ತಾರೆ. ನಿಮ್ಮ ಆನ್ಸರಲ್ಲಿ ಇವ್ಯಾಲ್ಯೂಯೇಟರ್ ಕ್ವಾಂಟಿಟಿ ಜೊತೆಗೆ ಕ್ವಾಲಿಟಿನೂ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾನೆ. ಓಕೆನಾ? ಸೊ ನೀವು ಯಾವ ರೀತಿ ಆನ್ಸರ್ನ ಡೆಲಿವರ್ ಮಾಡಿದ್ದೀರಾ ಎಲ್ಲದನ್ನು ಮ್ಯಾಟರ್ಸ್ ಆಗುತ್ತೆ ಇವ್ಯಾಲ್ಯೂಯೇಟರ್ಗೆ. ಓಕೆ, ನೋಡಿ ಮೊದಲನೇ ಪ್ರಶ್ನೆ, ಎಕ್ಸ್ಪ್ಲೈನ್ ದ ವರ್ಕಿಂಗ್ ಆಫ್ ದ ಎಕಾನಮಿ ಆಫ್ ಅ ಕ್ಯಾಪಿಟಲಿಸ್ಟ್ country. Briefly explain consumption function. Write a short note on centrally planned economy. Write the chart of components of current account. Explain the budget set with the help of a diagram. Write a note on externalities. Explain isoquant with the help of the diagram. Write a table to show the impact of simultaneous shift on equilibrium. Briefly explain the functions of RBI. ನೋಡಿ ಮಕ್ಕಳ, ಇಲ್ಲಿ ನಿಮಗೆ ಯಾವುದೇ ರೀತಿ ಪ್ರಶ್ನೆ ಪಾರ್ಟ್ ಸಿಯಿಂದ ನಿಮಗೆ ಯಾವುದೇ ರೀತಿ ಪ್ರಶ್ನೆ ಕೇಳಿದಾಗ ಪಾರ್ಟ್ ಸಿ ಮತ್ತು ಪಾರ್ಟ್ ಡಿಯಲ್ಲಿ ನೀವು ಫಸ್ಟ್ ಏನು ಬರೀಬೇಕು, ಟಾಪಿಕ್ ಏನಿದೆ, ಮೇನ್ ಟಾಪಿಕ್ ಏನಿದೆ, ಆ ಮೇನ್ ಟಾಪಿಕ್ಕಿನ ಮೀನಿಂಗ್ ಬರೀರಿ. ಅದಾದ ನಂತರ ಆ ಪಾಯಿಂಟ್ಸ್ ಏನಿದೆ ಆ ಪಾಯಿಂಟ್ಸ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗಬೇಕು. ಓಕೆ, ಇನ್ನು ಪಾರ್ಟ್ ಡಿಯಲ್ಲಿ ಆನ್ಸರ್ ಎನಿ 3 ಆಫ್ ದ ಫಾಲೋಯಿಂಗ್ ಕ್ವೆಶ್ಚನ್ಸ್ ಇನ್ 20 ಸೆಂಟೆನ್ಸಸ್ ಈಚ್. ಇಲ್ಲಿ 5 ಕ್ವೆಶ್ಚನ್ಸ್ ಕೊಟ್ಟಿದ್ದಾರೆ. ನಿಮಗೆ ನೀವು ಬರಿಬೇಕಾಗಿರುವಂಥ ಆನ್ಸರ್ಸ್ ಬಂದು 3 ಕ್ವೆಶ್ಚನ್ಗೆ ನೀವು ಆನ್ಸರ್ ಮಾಡಬೇಕಾಗತ್ತೆ. ಓಕೆ, ರಿಕ್ವೈರ್ಮೆಂಟ್ ಆಫ್ ರಿಸರ್ವ್ಸ್ ಆ್ಯಕ್ಟ್ಸ್ ಆ್ಯಸ್ ಅ ಲಿಮಿಟ್ ಟು ಮನಿ ಕ್ರೆಡಿಟ್ ಕ್ರಿಯೇಷನ್. Explain a numerical example to show that all the 3 methods of estimating GDP give us the same answer. Explain the market supply curve with the help of diagram. Explain the features of indifference curves with the help of diagrams. Explain the classification of receipts. ನೋಡಿ, ನಾನು ಯಾಕೆ ಪದೇ ಪದೇ ಪಾರ್ಟ್ ಸಿ ಮತ್ತು ಪಾರ್ಟ್ ಡಿಯಲ್ಲಿ ನಿಮಗೆ ಫಸ್ಟ್ ಮೀನಿಂಗ್ ಬರೀರಿ, ಅದಾದ ನಂತರ ಪಾಯಿಂಟ್ಸ್ನ ಕೋಟ್ ಮಾಡಿ, ಅದಾದಮೇಲೆ ಎಕ್ಸ್ಪ್ಲನೇಷನ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ, ನೀವು ಪಾಯಿಂಟ್ಸ್ ಕೋಟ್ ಮಾಡೋದ್ರಿಂದ, ಮೀನಿಂಗ್ ಬರೆಯೋದ್ರಿಂದ ನಿಮಗೆ ಕ್ವಾಂಟಿಟಿ ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ನಿಮ್ಮ ಆನ್ಸರಿನ ಕ್ವಾಂಟಿಟಿ ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಆವಾಗ ಇವ್ಯಾಲ್ಯೂಯೇಟರಿಗೆ ನಿಮ್ಮ ಆನ್ಸರು ಕ್ವಾಲಿಟಿ ರೀತಿಯಲ್ಲಿ ಕಾಣ್ತಾ ಹೋಗುತ್ತೆ. ಆ ಒಂದು ಕಾರಣಕ್ಕೆ ನೀವು ಮೀನಿಂಗ್ ಮತ್ತು ಎಕ್ಸ್ಪ್ಲನೇಷನ್ ಅದಾದಮೇಲೆ ಪಾಯಿಂಟ್ಸ್ನ ಬರೆದು ಆಮೇಲೆ ಎಕ್ಸ್ಪ್ಲನೇಷನ್ ಮಾಡಿ ಅಂತ ಹೇಳೋದು ನಾನು. ಓಕೆ, ಇನ್ನು ಪಾರ್ಟ್ ಇ ಬಂದಾಗ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವೆಶ್ಚನ್ಸ್ ಇರುತ್ತೆ. ಆನ್ಸರ್ ಎನಿ 2 ಆಫ್ ದ ಫಾಲೋಯಿಂಗ್ ಪ್ರಾಜೆಕ್ಟ್ ಆ್ಯಂಡ್ ಅಸೈನ್ಮೆಂಟ್ ಓರಿಯೆಂಟೆಡ್ ಕ್ವೆಶ್ಚನ್. ನೋಡಿ, ಈ ರೀತಿ ಇರುತ್ತೆ. ನಿಮಗೆ 3 ಕ್ವೆಶ್ಚನ್ಸ್ ಕೊಟ್ಟಿರ್ತಾರೆ. ಈ 3 ಕ್ವೆಶ್ಚನ್ಸಲ್ಲಿ ನೀವು ಯಾವುದಾದ್ರೂ 2 ಕ್ವೆಶ್ಚನ್ಸಿಗೆ ಆನ್ಸರ್ ಮಾಡಬೇಕು. ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಯಾವುದೆಲ್ಲ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವೆಶ್ಚನ್ಸ್ ಬರ್ಬೋದು ಎಕನಾಮಿಕ್ಸಲ್ಲಿ ನಿಮಗೆ ಆ್ಯನ್ಯುವಲ್ ಎಕ್ಸಾಮಿಗೆ ಅನ್ನೋದ್ರ ಬಗ್ಗೆ ಎಲ್ಲದನ್ನು ಒಂದು ಕಡೆ ನೀಟಾಗಿ ಲಿಸ್ಟ್ ಮಾಡಿ ನಾನು ಅಪ್ಲೋಡ್ ಮಾಡ್ತೀನಿ ವಿಡಿಯೋ. ಓಕೆನಾ? ಥ್ಯಾಂಕ್ ಯು. ಹಾಗೆ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಜೊತೆಗೆ ನನ್ನ ವಾಟ್ಸಪ್ ಚಾನಲ್ ಇದೆ, ಕಾಮರ್ಸ್ ಪಾಠ ಕನ್ನಡ, ಮತ್ತು ಟೆಲಿಗ್ರಾಮ್ ಚಾನಲ್ ಇದೆ. ಹಾಗೆ ಇನ್ಸ್ಟಾಗ್ರಾಮ್ ಪೇಜ್ನ ಕೂಡ ಫಾಲೋ ಮಾಡಿ, ಸಾಯರಾ ಅಕಾಡೆಮಿ. ಓಕೆ, ಥ್ಯಾಂಕ್ ಯು.